ಎಲ್ಲ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ರಾಣೆಬೆನ್ನೂರು ಕೆಜಿ ಹೊಂಡಾ ಶೋರೂಮ್ ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ವಿನೂತನ ವಿನ್ಯಾಸದ ರೀತಿಯಲ್ಲಿ ವೆನ್ ಯು ಕ್ಯಾನ್ ಉದ್ಘಾಟಿಸಿದ ತಾಲೂಕ್ ದಂಡಾಧಿಕಾರಿಗಳಾದ R.H. ಭಗವಾನ್ ಅವರು ಏನ್ ಹೇಳಿದ್ದಾರೆ? ಹೆಚ್ಚು ಉದ್ಯಮಿಗಳು ಸ್ಥಾಪನೆಯಾಗಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬೇಕು ಹಾಗೂ ಜನರಿಗೆ ಉತ್ತಮ ಸೇವೆ ಮತ್ತು ಸಂರಕ್ಷತೆ ಒದಗಿಸುವ ನಿಟ್ಟಿನಲ್ಲಿ ವಾಹನ ಉದ್ಯಮ ಮಾರುಕಟ್ಟೆಗೆ ಬಹಳ ಅತಿ ಅಮೂಲ್ಯ ಅವರಿಗೆ ಬಲ ನೀಡುವಂತ ಕೆಲಸವನ್ನ ಈ ಜನರಿಗೂ ಹಾಗೂ ಚಾಲಕರಿಗೂ ರಸ್ತೆ ಸಂರಕ್ಷತೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು, ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಬೇಕು ಎಂದು ರಾಣೆಬೆನ್ನೂರು ದಂಡಾಧಿಕಾರಿಗಳು ಏನು ಇವತ್ತು ಕಾರು ಉದ್ಘಾಟನೆ ಮಾಡಿದ್ದಾರೆ. ತಾಲೂಕ್ ದಂಡಾಧಿಕಾರಿಗಳು ಅವರು ಮಾತಾಡಿರ್ತಕ್ಕಂಥ ಮಾತು. ಅದೇ ಶೋರೂಮ್ ನ ಮಾಲೀಕರಾದ ಜಾವೇದ್ ಸಾವ್ ದಾವಣಗೆರೆ, ಚಿತ್ರದುರ್ಗ ಹಾಗೂ ರಾಣೆಬೆನ್ನೂರುಗಳಲ್ಲಿ ನಮ್ಮ ಒಂದೇ ಕಾರ್ ಇದೆ, ಹಾಗಾಗಿ ಪ್ರತಿಯೊಬ್ಬರು ಸಹ ನೀವು ಮಾಡುವಂತ ಕೆಲಸಕ್ಕೆ ನಾವು ಸಾಥ್ ಕೊಡ್ತೀವಿ. ನಮ್ಮ ಕಾರು ವಿನೂತನವಾಗಿ ಬಿಡುಗಡೆಯಾಗಿರ್ತಕ್ಕಂಥ ಈ ಕಾರಿಗೆ ಪ್ರತಿಯೊಬ್ಬರು ಸಹ ಸಾಥ್ ಕೊಡಿ. ಈ ಸಂದರ್ಭದಲ್ಲಿ ಜಟ್ಟಪ್ಪ, ಸಿದ್ದನಗೌಡ, ಹಿರೇಗೌಡರ್, ಅಶೋಕ್, ಗಂಗನಗೌಡರ್, ಬಸವರಾಜನ್, ಪಟನ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕರು ರಜ್ಬೀರ್, ರಿಯನ್, ವೆಂಕಟೇಶ್, ಅಂಜಲಿ ಹಾಗೂ ನಿರೂಪಕ MB ನಾಗರಾಜ್ ಕಾಕ್ನೂರ್ ಉಪಸ್ಥಿತರಿದ್ದರು. ಈ ವರದಿ ಕುಳೆನೂರು ಅರುಣ್ ಕುಮಾರ್ ಚನ್ನಗಿರಿ. ಇದು ಕನ್ನಡ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಏನು ಕೆಜಿ ಹೊಂಡಾ ಶೋರೂಮ್ ನ ಮಾಲೀಕರಾಗಿರ್ತಕ್ಕಂಥ ಜಾವೇದ್ ಅವರು ಪ್ರತಿಯೊಬ್ಬರಿಗೂ ಸಹ ಕನ್ನಡವನ್ನ ವಿನೂತನವಾಗಿ ಅಂದ್ರೆ ರಾಜ್ಯೋತ್ಸವವನ್ನ ವಿನೂತನವಾಗಿ ಆಚರಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ಉದ್ಘಾಟನೆ ಮಾಡಿಸಿದ್ದಾರೆ. ಇದಿಷ್ಟು ನಮ್ಮ ನ್ಯೂಸ್. ವ್ಯಾಪಾರ ಮಾಡ್ತೀವಿ ನಾವು ಸೇವೆ ಮಾಡ್ತೀವಿ. ಸಂಜೆ ಬಂದು ನಮ್ಮ ವೇದಿಕೆ ಮೇಲೆ ಅಸಮರಾಗಿರುವವರಿಗೆ ಹಾಗೂ ಲಾಂಚ್ ಮಾಡ್ತಾ ಇದ್ದೀವಿ. ಬರೀ ಅಂತ ನಮ್ಮ ಮಗ ಹೇಳ ನಾವು ಈಗ ನಾನೇ ಚೇರ್ಮನ್, ನಾನು ಅಲ್ಲಿ ನಮ್ಮ ವ್ಯಾಪಾರ ಆಗೋ ಮೆಕ್ಕೆಜೋಳ ಬರ್ತದೆ. ಅದು ಬಿಟ್ಟು ನಾವು ಇದಕ್ಕೆ ಬಂದ್ವಿ. ಇದಕ್ಕೆ ಬಂದ್ರೆ ಇಡೀ ನಮ್ಮ ಜಿಲ್ಲೆ
ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಈಗ ರಾಣೆಬೆನ್ನೂರಲ್ಲಿ ಹಾವೇರಿ ಜಿಲ್ಲೆಗೂ ಒಂದು ಶೋರೂಮ್ ಮಾಡಿದ್ದೇವೆ ನಾವು. ಅಂದ್ರೆ ಒಳ್ಳೆ ರೀತಿಯಲ್ಲಿ ನಾವು ಗ್ರಾಹಕರಿಗೆ ಅಭಿಮಾನ ನಮ್ಮ ಮೇಲೆ ಹುಂಡೈ ಶೋರೂಮಿಗೆ ಹೋದ್ರೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಒಳ್ಳೆ ಯಾವುದೇ ಸರ್ವಿಸ್ ಆಗಲಿ ಮತ್ತೊಂದಾಗಲಿ ನಮಗೆ ಒಳ್ಳೆದಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಮ್ಮ ಹತ್ರ ಬರ್ತಾರೆ. ಈಗ ನಾವೆಲ್ಲ ವ್ಯಾಪಾರಸ್ಥರು, ನಮಗೆ ಬೇಕಾದರೆ ಈಗ ರಾಜಣ್ಣ ಅವರು ಇದ್ದಾರೆ, ಅವರು ಹಳೆಯವರು ಬೆಳಗಾವಿನಲ್ಲಿ ಮಾಡಿದ್ದಾರೆ, ಅವರು ನಮಗೆ ಬಹಳ ಹೆಲ್ಪ್ ಮಾಡಿದ್ರು. ನಮಗೆ ಏನಪ್ಪ, ನಾವು ನಮ್ಮ ಸಂಸ್ಥೆ ಬೆಳೆಸಬೇಕು ಅಂತ ಅಂದ್ರೆ ನಾವು ನಮ್ಮ ಚೆನ್ನಾಗಿ ನೋಡ್ಕೋಬೇಕು ಈ ಸಂಸ್ಥೆಯನ್ನು. ಅದು ನಾವು ಗ್ರಾಹಕರಿಗೆ ನಾವು ಒಳ್ಳೆ ತೃಪ್ತಿಪಡಿಸ್ಬೇಕಂದ್ರೆ ನಾವು ಕೆಲಸ ಚೆನ್ನಾಗಿ ಮಾಡಿಕೊಡ್ಬೇಕು ಅವರಿಗೆ. ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಬಂದವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಬೇಕು, ಅವರೇ ನಮಗೆ ಬೆಲೆ ಬರಬೇಕು. ಹಾಗೆ